ತಿಪ್ಪೆಗೆ ಸುರಿದ್ರು ಅಳದು ಸುರಿ ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ. ಯಾಕೆ ಈ ಮಾತು ಹೇಳಿದೆ ಅಂತ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನನ್ನ ಇಬ್ಬರು ಸ್ನೇಹಿತರು, ಒಬ್ಬ ಸ್ನೇಹಿತ ಇತ್ತೀಚೆಗೆ ಝೊಮ್ಯಾಟೊ IPOನಲ್ಲಿ ಉತ್ತಮ ಲಾಭ ಮಾಡಿಕೊಂಡ. 2-3 ದಿನ ಅಷ್ಟೇ ಆತನಿಗೆ 8-9 ಸಾವಿರ ರೂಪಾಯಿವರೆಗೆ ರಿಟರ್ನ್ಸ್ ಬಂತು. ಬಹಳ ಖುಷಿಯಿಂದಿದ್ದ. ಇನ್ನೊಬ್ಬ ಸ್ನೇಹಿತ ಇದೇ ರೀತಿ IPOನಲ್ಲಿ ಹಣ ಹಾಕಿ ಕೈ ಸುಟ್ಕೊಂಡಿದ್ದ. 3,000 ರೂಪಾಯಿ ನಷ್ಟ ಆಗಿತ್ತು. ಈ ಇಬ್ಬರು ಸ್ನೇಹಿತರ ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಜನಸಾಮಾನ್ಯರಿಗೆ IPO ಅಂದ ಕೂಡಲೇ ಸಿಕ್ಕಾಪಟ್ಟೆ ದುಡ್ಡು ಬಂದು ಬಿಡುತ್ತೆ ಅನ್ನೋ ತಪ್ಪು ಕಲ್ಪನೆ ಇದೆ. ಏನೂ ಯೋಚನೆ ಮಾಡದೆ, ಅದರ ಬಗ್ಗೆ ಸ್ಟಡಿ ಮಾಡದೆ ಮುಂದುವರೆದು ಕೈ ಸುಟ್ಕೊಂಡವರಿದ್ದಾರೆ. ಹಾಗಾದ್ರೆ IPOಗಳನ್ನ ಅನಲೈಸ್ ಮಾಡುವುದು ಎಷ್ಟು ಇಂಪಾರ್ಟೆಂಟ್? ನೀವೀಗ ಆಫೀಸಿಗೆ ಹೊರಡೋ ಸಂದರ್ಭ ಮೋಡ ಕವಿದ ವಾತಾವರಣ ಇದ್ರೆ ಅಟ್ಲೀಸ್ಟ್ ಒಂದು ರೈನ್ ಕೋಟ್ ಅನ್ನು ಇಟ್ಕೊಳ್ತೀರಿ. ಇದು ನಿಮ್ಮ ತಯಾರಿ. ಪರಿಸ್ಥಿತಿಯನ್ನು ನೋಡಿ ನೀವು ಕೈಗೊಂಡ ಡಿಸಿಷನ್ ಇದು. ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೀವಿ? ನಾವಿಲ್ಲದೆ ಹೋದ್ರೂ ನಮ್ಮ ಕುಟುಂಬಕ್ಕೆ ನಷ್ಟ ಆಗಬಾರ್ದು, ಕಷ್ಟಕ್ಕೆ ಸಿಕ್ಕಾಕೊಳ್ಬಾರ್ದು ಅನ್ನೋ ಕಾರಣಕ್ಕೆ. ಅದು ಒಂದು ಪೂರ್ವ ತಯಾರಿ. ಸೊ ಹಾಗೇನೆ ಯಾವುದೇ ಕಂಪನಿ ಮೇಲೆ ನೀವು ಹಣ ತೊಡಗಿಸೋ ಮುನ್ನ ಪೂರ್ವ ತಯಾರಿ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನೀವು ಟೆಕ್ನಿಕಲ್ ಅಂಡ್ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡಬೇಕು. ಅದಕ್ಕೆ ನೀವು ಬೃಹಸ್ಪತಿಗಳಾಗಿರ್ಬೇಕು ಹಾಗೆಲ್ಲ ಏನಿಲ್ಲ. ಬಹಳ ಸಿಂಪಲ್ ಆಗಿ ಅನಾಲಿಸಿಸ್ ಮಾಡೋದಕ್ಕೆ ಸಾಧ್ಯ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ IPO ಕಂಪನಿಗಳು ಲಿಸ್ಟ್ ಆಗುವಂತಹ ಪ್ರಕ್ರಿಯೆಯಲ್ಲಿ ಅನೇಕರು ಲಾಭ ಮಾಡಿಕೊಂಡಿರುವುದಿದೆ. ವ್ಯಾಲ್ಯೂ ಸ್ಟಾಕ್ಸ್ ಅಂತ ಇನ್ವೆಸ್ಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ಬೆಳೆಸಿಕೊಂಡಿರುವುದಿದೆ. ಇನ್ಫೋಸಿಸ್ ಆರಂಭಿಕ ದಿನಗಳಲ್ಲಿ ಎಷ್ಟು ಇತ್ತು ಒಂದು ಶೇರಿಗೆ, ಈಗ ಎಷ್ಟು ಮೌಲ್ಯಕ್ಕೆ ಬೆಳೆದುಕೊಂಡಿದೆ. ಅದೇ ರೀತಿ ಅನೇಕ ಕಂಪನಿಗಳು ಫಾರ್ಚೂನ್ಸ್ ಅನ್ನ ಬಿಲ್ಡ್ ಮಾಡಿರೋದಿದೆ. ಹಾಗಾದ್ರೆ ಯಾವುದಾದ್ರೂ ಒಂದು ಕಂಪನಿ IPOಗೆ ಹೋಗ್ತಿದೆ ಅಂತ ಅಂದಾಗ ಅದನ್ನ ಅನಲೈಸ್ ಮಾಡಬೇಕು ಅಂತಾದ್ರೆ ಮೊದಲಿಗೆ ನೀವು ಗಮನಿಸಬೇಕಾಗಿರೋದು ಡ್ರಾಫ್ಟ್ ರೆಡ್ ಹರಿಂಗ್ ಪ್ರಾಸ್ಪೆಕ್ಟಸ್ ಅಥವಾ ರೆಡ್ ಹರಿಂಗ್ ಪ್ರಾಸ್ಪೆಕ್ಟಸ್, DRHP ಅಥವಾ RHP. ಇದು ತುಂಬಾ ಇಂಪಾರ್ಟೆಂಟ್. ಮುಂದಿನದು ಆ ಕಂಪನಿಯ ಬಿಸ್ನೆಸ್ ಮಾಡೆಲ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ಏನ್ ಬಿಸ್ನೆಸ್ ಮಾಡುತ್ತೆ, ಏನ್ ಪ್ರಾಡಕ್ಟ್ಸ್ ಬರ್ತಾ ಇದೆ. ಆ ಬಳಿಕ ಎಕನಾಮಿ ಅನಾಲಿಸಿಸ್, ಇಂಡಸ್ಟ್ರಿ ಅನಾಲಿಸಿಸ್, ಕಂಪನಿ ಅನಾಲಿಸಿಸ್. ಆ ನಂತರ ವ್ಯಾಲ್ಯೂಯೇಷನ್, ರಿಸ್ಕ್ಗಳು, ಹಾಗೇನೆ ಲಿಟಿಗೇಷನ್ಸ್ ಏನಿದೆ ಕಂಪನಿ ವಿರುದ್ಧ, ಜೊತೆಗೆ IPO ಡೀಟೇಲ್ಸ್. ನಾವೇನ್ ಮಾಡ್ತೀವಿ, IPO ಅಂದ ತಕ್ಷಣ ಎಷ್ಟು ದುಡ್ಡು, ಎಷ್ಟು ಶೇರು, ಎಷ್ಟನೇ ದಿನಾಂಕ, ಇಷ್ಟೇ ನಾವು ಯೋಚನೆ ಮಾಡೋದು. ಆದ್ರೆ ಇಷ್ಟೆಲ್ಲ ಪ್ರೊಸೀಜರ್ ಆದ್ಮೇಲೆ ನೀವು IPO ಡೀಟೇಲ್ಸ್ಗೆ ಬರೋದು. ಈಗ ಒಂದೊಂದೇ ಪಾಯಿಂಟ್ ಅನ್ನು ನಾವು ಗಮನಿಸ್ತಾ ಹೋಗೋಣ. ಮೊದಲನೇ ಪಾಯಿಂಟ್ ಡ್ರಾಫ್ಟ್ ರೆಡ್ ಹರಿಂಗ್ ಪ್ರಾಸ್ಪೆಕ್ಟಸ್ ಅಥವಾ ರೆಡ್ ಹರಿಂಗ್ ಪ್ರಾಸ್ಪೆಕ್ಟಸ್. ಇದು ಕಂಪನಿ ಕಡೆಯಿಂದ ಸಿಗುವ ತೀರಾ ಅಥೆಂಟಿಕ್ ದಾಖಲೆ, ಅಥೆಂಟಿಕ್ ಇನ್ಫಾರ್ಮೇಶನ್ ನಿಮ್ಗಲ್ಲಿರುತ್ತೆ. ಏನ್ ಚಾಲೆಂಜಸ್ ಇದೆ, ಕಂಪನಿ ಏನನ್ನ ಥ್ರೆಟ್ ಅಂತ ಪರಿಗಣಿಸ್ತಾ ಇದೆ, ಯಾರು ಅವರಿಗೆ ಕಾಂಪಿಟೇಟರ್ಸ್, ಎಷ್ಟರ ಮಟ್ಟಿಗೆ ಲಾಭ ಮಾಡ್ತಿದ್ದಾರೆ, ಈ ಎಲ್ಲ ಇನ್ಫಾರ್ಮೇಶನ್ ಕಂಪನಿ ಸೆಬಿಯ ಮುಂದೆ ಫೈಲ್ ಮಾಡಿರುತ್ತೆ. ಅದು ನಿಮಗೆ ಸಿಗುತ್ತೆ. ಸೊ ಸೆಬಿ ವೆಬ್ಸೈಟ್ ಅಥವಾ NSE ವೆಬ್ಸೈಟ್ ಅಥವಾ ಚಿತ್ತೋರ್ಗರ್ IPO ವೆಬ್ಸೈಟ್, ನೀವು ಈ ಡಾಕ್ಯುಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದು ಮೊದಲ ಹೆಜ್ಜೆ, ಡೌನ್ಲೋಡ್ ಮಾಡಿಕೊಳ್ಳಲೇಬೇಕು. ಮುಂದಿನದು ಕಂಪನಿಯ ಬಿಸ್ನೆಸ್ ಮಾಡೆಲ್ ಅನ್ನ ಅರ್ಥ ಮಾಡಿಕೊಳ್ಳೋದು. ಕಂಪನಿ ಏನ್ ಮಾಡ್ತಿದೆ, ಈಗ ವಸ್ತುಗಳನ್ನೇನೋ ತಯಾರು ಮಾಡುತ್ತೆ ಅನ್ನೋದಾದ್ರೆ ಅವರಿಗೆ ಕಸ್ಟಮರ್ಸ್ ಯಾರು, ಏನೇನು ಪ್ರಾಡಕ್ಟ್ಸ್ ಅನ್ನು ಅವರು ಮಾರಾಟ ಮಾಡ್ತಿದ್ದಾರೆ, ರಾ ಮಟೀರಿಯಲ್ಸ್ ಎಲ್ಲಿಂದ ಬರ್ತಿದೆ, ಎಷ್ಟರ ಮಟ್ಟಿಗೆ ಲಾಭ ಆಗ್ತಿದೆ, ಆ ಪ್ರಾಡಕ್ಟ್ಗೆ ಡಿಮಾಂಡ್ ಇದೆಯಾ, ಇದೆಲ್ಲವೂ ಬಹಳ ಮುಖ್ಯ. ನೀವೇ ಯೋಚನೆ ಮಾಡಿ. ಈಗ ಯಾವುದೋ ಒಂದು ಕಂಪನಿ ನಾನು ರೇಡಿಯೋ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂತ ಪಬ್ಲಿಕ್ ಲಿಸ್ಟಿಂಗ್ ಆದ್ರೆ ನೀವು ಅದನ್ನು ಒಪ್ಕೊಳ್ತೀರಾ? ನಾನು ಟೈಪ್ ರೈಟರ್ ಮಾಡ್ತೀನಿ ಅಂತ ಅವ್ರೇನಾದ್ರೂ ಪಬ್ಲಿಕ್ ಲಿಸ್ಟಿಂಗ್ ಮಾಡೋದಕ್ಕೆ ಅಂತೆಲ್ಲ ಹೋದ್ರೆ ನೀವು ಅದ್ರ ಮೇಲೆ ಹೂಡಿಕೆ ಮಾಡ್ತೀರಾ? ಯೋಚನೆ ಮಾಡಿ. ಏನಕ್ಕೆ ಅಂತಂದ್ರೆ ಅದು ಔಟ್ಡೇಟೆಡ್. ಅದನ್ನ ಈಗ ಕೊಂಡ್ಕೊಳ್ಳುವಂಥವರ ಸಂಖ್ಯೆ ಬಹಳ ಕಡಿಮೆ. ಈ ರೀತಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಅಂಡ್ ಇತ್ತೀಚೆಗೆ ಸೆಮಿ ಕಂಡಕ್ಟರ್ಗಳಿಗೆ ಬೇಕಾಗಿರುವಂತಹ ಕೆಲ ರಾ ಮಟೀರಿಯಲ್ಸ್ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಅದರ ಮೇಲೆ ಅವರು ಡ್ಯೂಟಿ ಹೇರ್ಬಿಟ್ರು. ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗೋಯ್ತು, ಕಾಸ್ಟ್ಲಿ ಅನ್ನೋ ಕಾರಣಕ್ಕಾಗಿ. ಹೀಗಾಗಿ ಸೆಮಿ ಕಂಡಕ್ಟರ್ನ ಡಿಪೆಂಡೆಂಟ್ ಆಗಿರುವಂತಹ ಟಿವಿ ಅಂತೆ, ಪ್ಯಾನೆಲ್ಗಳಂತೆ ಈ ಎಲ್ಲ ರೇಟು ಜಾಸ್ತಿ ಆಯಿತು. ಸೊ ಹೀಗೆ ನಿಮಗೆ ಬಿಸ್ನೆಸ್ಗೆ ಪೆಟ್ಟು ಬಿತ್ತು. ಅದನ್ನ ನೀವು ಯೋಚನೆ ಮಾಡಬೇಕಾಗುತ್ತೆ. ಅಂಡ್ ಲಾಭಾಂಶ, ನೀವು ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ 10 ಕಸ್ಟಮರ್ಸ್ ಇದ್ದಾರೆ. ಆ ಕಂಪನಿಯ 90% ರೆವೆನ್ಯೂ ಆ 10 ಜನ ಕಸ್ಟಮರ್ಸ್ ಇಂದ ಬರ್ತಿದೆ, ಟಾಪ್ 10 ಕಸ್ಟಮರ್ಸ್. ಸೊ ಅಂಥ ಬಿಸ್ನೆಸ್ ಮಾಡೆಲ್ ಅನ್ನ ನೀವು ಒಪ್ಕೊಂಡು ಮುಂದೆ ಹೋಗ್ಬೇಕಾ? ಯಾಕೆಂದ್ರೆ ಈ 10 ಜನದಲ್ಲಿ 5 ಜನ ಏನಾದ್ರೂ ಕೈ ಕೊಟ್ಬಿಟ್ರೆ, ಬೇರೆ ಕಡೆ ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ರೆ ಈ ಕಂಪನಿ ಕಥೆ ಏನು? ಸೊ 90% ರೆವೆನ್ಯೂ ಬರ್ತಿರೋದು ಅರ್ಧಕ್ಕರ್ಧ ಆಗ್ಬಿಡುತ್ತಲ್ಲ. ಸೊ ಈ ತರದ ರಿಸ್ಕ್ ಫ್ಯಾಕ್ಟರ್ಗಳನ್ನು ಯೋಚನೆ ಮಾಡಿ ನೀವು ಮುಂದೆ ಹೋಗಬೇಕಾಗುತ್ತೆ. ಹೀಗಾಗಿ ಬಿಸ್ನೆಸ್ ಮಾಡೆಲ್ನ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ಅನಾಲಿಸಿಸ್ ಎಕನಾಮಿ. ವರ್ಲ್ಡ್ ಎಕನಾಮಿ ಹೇಗಿದೆ, ಇಂಡಿಯನ್ ಎಕನಾಮಿ ಹೇಗಿದೆ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು.
ವರ್ಲ್ಡ್ ಎಕನಾಮಿ ಬಗ್ಗೆ ನಾವು ತಿಳ್ಕೊಳ್ಬೇಕು ಅನ್ನೋದಾದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹಾಗೇನೆ ವರ್ಲ್ಡ್ ಬ್ಯಾಂಕ್ ಇವುಗಳ ವೆಬ್ಸೈಟ್ಗೆ ಲಾಗಿನ್ ಆದ್ರೆ ಈಗಿನ ಸ್ಟೇಟಸ್ ಏನು, ಯಾವ ರೀತಿ ಇದೆ ಎಕನಾಮಿ, ಹೇಗೆ ಗ್ರೋತ್ ಆಗ್ತಿದೆ, ಈ ಎಲ್ಲದರ ಬಗ್ಗೆ ನಿಮಗೊಂದು ಅಥೆಂಟಿಕ್ ರಿಪೋರ್ಟ್ ಸಿಗುತ್ತೆ. ಅನೇಕ ಎಕ್ಸ್ಪರ್ಟ್ಸ್ಗಳು ಸೇರಿ ತಯಾರು ಮಾಡಿರುವಂತಹ ರಿಪೋರ್ಟ್ಗಳು ನಿಮಗೆ ಸಿಗೋದಕ್ಕೆ ಲಭ್ಯ ಇದೆ. ಸೊ ಇಂಟರ್ನ್ಯಾಷನಲ್ ಎಕನಾಮಿಯನ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಮೊದಲನೇದು ಗ್ಲೋಬಲ್ ಎಕನಾಮಿಯ ಟ್ರೆಂಡ್ ಏನು ಅನ್ನೋದನ್ನಾದ್ರೂ ನೀವು ನೋಡಬೇಕಾಗುತ್ತೆ. ಎರಡನೆಯದು ಇಂಡಿಯನ್ ಎಕನಾಮಿ, ಭಾರತದಲ್ಲಿ ಪರಿಸ್ಥಿತಿ ಏನು ಅಂತ. ಇದಕ್ಕೆ ನೀವು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ನ ವೆಬ್ಸೈಟ್ಗೆ ಲಾಗಿನ್ ಆದ್ರೂ ಪ್ರತಿ ವರ್ಷದ ಪರಿಸ್ಥಿತಿ ಏನು ಅನ್ನೋದರ ಬಗ್ಗೆ ರಿಪೋರ್ಟ್ಗಳಿರ್ತವೆ. ಸೊ ಹಾಗಾಗಿ ನೀವು ಗಮನಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಕಳೆದ 2 ವರ್ಷದಲ್ಲಿ ಕರೋನಾ ಕಾರಣಕ್ಕಾಗಿ ಫಾರ್ಮಾ ಸೆಕ್ಟರ್ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗ್ತಿದೆ ಅಥವಾ ಎಷ್ಟರ ಮಟ್ಟಿಗೆ ಬಿಸ್ನೆಸ್ ಅನ್ನು ವೃದ್ಧಿಸಿಕೊಳ್ತಾ ಇದೆ ಅದನ್ನು ನೀವು ಗಮನಿಸಬೇಕು. ಎಂಥ ಸನ್ನಿವೇಶದಲ್ಲಿ ಯಾವ ಸೆಕ್ಟರ್ಗೆ ಅವಕಾಶ ಬರಬಹುದು, ಈಗ IPOಗೆ ಹೋಗ್ತಿರುವ ಕಂಪನಿ ಯಾವ ಸೆಕ್ಟರ್ನಲ್ಲಿ ಬರ್ತಿದೆ, ಇದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಹೀಗಾಗಿ ಎಕನಾಮಿ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್. ಮುಂದಿನದು ಇಂಡಸ್ಟ್ರಿ ಅನಾಲಿಸಿಸ್. ಯಾವ ಇಂಡಸ್ಟ್ರಿ ಹೇಗೆ ವರ್ಕೌಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಒಂದು ಸ್ಟಡಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ IT ಸೆಕ್ಟರ್ನಲ್ಲಿ ಬರುವಂತಹ ಒಂದು ಕಂಪನಿ ಅಂತ ಅಂದ್ಕೊಳ್ಳಿ, ಅಥವಾ ಬೇರೆ ಈಗ ಫಾರ್ಮಾ ರಿಲೇಟೆಡ್ ಯಾವುದೋ ಒಂದು ಕಂಪನಿ ಬರ್ತಿದೆ ಅಂತ ಅಂದ್ಕೊಳ್ಳಿ. ಆ ಸೆಕ್ಟರ್ಗೆ ಯಾವ ಥರದ ಗ್ರೋತ್ ಈಗಾಗಲೇ ರೆಕಾರ್ಡ್ ಆಗ್ತಾ ಇದೆ. ಒಂದು ವೇಳೆ ಆ ಸೆಕ್ಟರ್ನಲ್ಲಿ ಈ ಕಂಪನಿ ಎಂಟ್ರಿಯನ್ನ ಪಡ್ಕೊಂಡಾಗ, ಪಬ್ಲಿಕ್ ಲಿಸ್ಟಿಂಗ್ ಆದಾಗ ಇವರ ಪ್ರಾಡಕ್ಟ್ಗೆ ಎಷ್ಟರ ಮಟ್ಟಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹೀಗಾಗಿ ಇಂಡಸ್ಟ್ರಿ ಅನಾಲಿಸಿಸ್ ಸಹ ಬಹಳ ಬಹಳ ಮುಖ್ಯ. ಈಗ ನಾವು ಒಂದು 20 ವರ್ಷ ಹಿಂದಕ್ಕೆ ಹೋಗೋಣ. ಆಗ IT ಸೆಕ್ಟರ್ ಹೇಗಿತ್ತು? IT ಸೆಕ್ಟರ್ನಲ್ಲಿ ಯಾವುದೋ ಕಂಪನಿ ಬರುತ್ತೆ ಅಂತಂದ್ರೆ ಇನ್ವೆಸ್ಟರ್ಸ್ ಹೇಗೆ ಯೋಚನೆ ಮಾಡ್ತಿದ್ರು, ಆದರೆ ಈಗ IT ಸೆಕ್ಟರ್ ಹೇಗಿದೆ? ಸೊ ಹೀಗೆ ಯಾವ ಇಂಡಸ್ಟ್ರಿ ಸೆಕ್ಟರ್ ಬೆಳೀತಾ ಇದೆ, ಈಗ IPOಗೆ ಹೋಗ್ತಿರುವ ಕಂಪನಿ ಯಾವುದು ಅನ್ನೋದನ್ನ ತಿಳ್ಕೊಂಡು ಅದರ ಗ್ರೋತ್ ಹೇಗಿದೆ ಅನ್ನೋದನ್ನ ನೋಡಿಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ಆ ಅನಾಲಿಸಿಸ್ ಬಹಳ ಮುಖ್ಯ. ಮುಂದಿನದು ಕಂಪನಿ ಫಿನಾನ್ಷಿಯಲ್ಸ್. ಈ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್. ನಿಮಗೆ ಅದರ ರೆವೆನ್ಯೂ, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್ ಏನು ಹೇಳ್ತಿದೆ, ಎಷ್ಟರ ಮಟ್ಟಿಗೆ ಅಸೆಟ್ನ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ, ಇವರ ಫ್ಯೂಚರ್ ಪ್ಲಾನ್ಸ್ ಏನು, ಹೊಸ ಪ್ಲಾಂಟ್ಗಳನ್ನೇನಾದ್ರೂ ಆರಂಭ ಮಾಡ್ತಾರಾ, ಹೊಸ ಟೆಕ್ನಾಲಜಿ ತರ್ತಿದ್ದಾರಾ, ಇದರ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪೇಂಟ್ ಕಂಪನಿ ಹೋಗ್ತಿದೆ IPOಗೆ ಅಂತ ಅಂದುಕೊಳ್ಳೋಣ. ಅವರು ಹೊಸ ಪ್ಲಾಂಟ್ಗಳನ್ನು ತರುವುದರಲ್ಲಿ ಯಾವ ಹೊಸ ಮಷಿನ್ಗಳನ್ನು ತರ್ತಿದ್ದಾರೆ, ಅದು ಮಾರ್ಕೆಟ್ನಲ್ಲಿ ಎಷ್ಟರ ಮಟ್ಟಿಗೆ ಡಿಮಾಂಡ್ ಅನ್ನು ಕ್ರಿಯೇಟ್ ಮಾಡಬಹುದು, ಈ ತರ ನಾವು ಗಮನಿಸಬೇಕಾಗುತ್ತೆ. ಅದನ್ನ ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ನಲ್ಲಿ ಡೆಫಿನೆಟ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಅವರು IPOಗೆ ಹೋಗ್ತಿರುವ ಉದ್ದೇಶ ಏನು, ಅವರ ಕಾಂಪಿಟೇಟರ್ಸ್ ಏನ್ ಪ್ರಾಡಕ್ಟ್ ಅನ್ನು ಕೊಡ್ತಿದ್ದಾರೆ, ನಾವು ಯಾವ ತರದ ಪ್ರಾಡಕ್ಟ್ ಇಂಪ್ರೂವ್ಮೆಂಟ್ಸ್ ಅನ್ನು ತರ್ತಿದ್ದೀವಿ ಅನ್ನೋದರ ಬಗ್ಗೆ ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡಿರ್ತಾರೆ. ಅದನ್ನ ತಿಳ್ಕೊಂಡು ಬ್ಯಾಲೆನ್ಸ್ ಶೀಟ್ ಅನ್ನ ಗಮನಿಸಿ, ಸಾಲ ಎಷ್ಟಿದೆ, ಡೆಟ್ ಟು ಈಕ್ವಿಟಿ ರೇಷಿಯೋ ಏನು, ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಎಷ್ಟರ ಮಟ್ಟಿಗಿದೆ, ಎಷ್ಟು ಹಣದ ಹರಿವು ಆ ಕಂಪನಿಗೆ ಆಗ್ತಿದೆ, ಆ ಎಲ್ಲದರ ಬಗ್ಗೆ ಅಥೆಂಟಿಕ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ. ಅದನ್ನು ಸಹ ಕಂಪನಿ ಫಿನಾನ್ಷಿಯಲ್ ಅನಾಲಿಸಿಸ್ ಅಲ್ಲಿ ನಾವು ಗಮನಿಸಬೇಕು. ಮುಂದಿನದು IPO ವ್ಯಾಲ್ಯೂಯೇಷನ್. ಅಂದ್ರೆ ಈ ಕಂಪನಿ ಯಾವ ಸೆಕ್ಟರ್ನಲ್ಲಿ ಬರ್ತಿದೆ, ತನ್ನ ಕಾಂಪಿಟೇಟರ್ಸ್ಗಿಂತ ಹೇಗೆ ವಿಭಿನ್ನ ಅಂಡ್ ಏನ್ ಸರ್ವಿಸಸ್ ಅನ್ನು ಕೊಡೋದಕ್ಕೆ ಹೋಗ್ತಾ ಇದೆ. ಇದನ್ನ ನಾನು ಜಸ್ಟ್ ಲಿಸ್ಟಿಂಗ್ ಡೇ ಗೈನ್ಸ್ ಗಾಗಿ ಇಟ್ಕೊಳ್ಬೇಕಾ ಅಥವಾ ಲಾಂಗ್ ಟರ್ಮ್ಗೆ ಇದರಲ್ಲಿ ನಾನು ಇನ್ವೆಸ್ಟರ್ ಆಗಿರಬೇಕಾ? ಫಾರ್ ಎಕ್ಸಾಂಪಲ್ ನೀವೇ ಯೋಚನೆ ಮಾಡಿ. ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಸೆಗ್ಮೆಂಟ್ ಬರ್ತಾ ಇದೆ. ಸೊ ಬ್ಯಾಟ್ರಿ ಚಾಲಿತ ವೆಹಿಕಲ್ಸ್ ವೆಯ್ಟ್ ಜಾಸ್ತಿ ಇದ್ದಾಗ ಅದರ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಹೀಗಾಗಿ ಸ್ಟೀಲ್ ಬದಲಿಗೆ ಸ್ವಲ್ಪ ಕಡಿಮೆ ವೆಯ್ಟ್ನ ವಸ್ತುಗಳನ್ನು ಬಳಸಬೇಕಾಗುತ್ತೆ, ರಾ ಮಟೀರಿಯಲ್ ಅನ್ನ. ಸೊ ಅಲ್ಯೂಮಿನಿಯಂನ ಮೇಲೆ ಡಿಪೆಂಡ್ ಆಗಬಹುದು. ಅಲ್ಯೂಮಿನಿಯಂ ಕಂಪನಿಗಳು ಯಾವ್ಯಾವಿದ್ದಾವೆ, ಅಲ್ಯೂಮಿನಿಯಂ ಪ್ರಾಪರ್ಟೀಸ್ ಏನು, ಎಷ್ಟು ಕಾಸ್ಟ್ ಆಗುತ್ತೆ. ಸೊ ಈ ಎಲ್ಲವನ್ನೂ ಗಮನಿಸಿ ಯಾವುದೋ ಒಂದು ಹೊಸ ಅನ್ವೇಷಣೆ ಆಗ್ತಿದೆ ಅಂತ ಆದಾಗ ಅದು ಯಾವ ವಸ್ತುಗಳ ಮೇಲೆ ಡಿಪೆಂಡೆಂಟ್ ಇದೆ, ಅವುಗಳನ್ನ ಪೂರೈಕೆ ಮಾಡುವಂತಹ ಕಂಪನಿಗಳು ಯಾವುವು. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಸೆಗ್ಮೆಂಟ್ ಅಂದ ಕೂಡಲೇ ನಿಮಗೆ ಬ್ಯಾಟ್ರಿ ಯೋಚನೆ ಮಾಡಬೇಕಾಗುತ್ತೆ, ನೀವು ಅದರ ಜೊತೆಗೆ ಅಲ್ಯೂಮಿನಿಯಂ ಯೋಚನೆ ಮಾಡಬೇಕಾಗುತ್ತೆ. ಅಥವಾ ಬ್ಯಾಟ್ರಿ ಚಾಲಿತ ವೆಹಿಕಲ್ಸ್ ಗಳಲ್ಲಿ ಟ್ರಾನ್ಸ್ಮಿಷನ್ ಸಿಸ್ಟಮ್ ಹೇಗಿರುತ್ತೆ, ಅದಕ್ಕೆ ಬೇಕಾಗುವಂತಹ ರಾ ಮಟೀರಿಯಲ್ಸ್. ಇಂಥ ಇಂಟರ್ ಡಿಪೆಂಡೆಂಟ್ ಸೆಕ್ಟಾರ್ನ ಕಂಪನಿಗಳನ್ನ ಗಮನಿಸಿ ನೀವು ಮುಂದೆ ಹೋಗೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಆ ಥರದ ಸೆಕ್ಟರ್ಗೆ ಸೇರಿಕೊಳ್ಳಬಹುದಾದ ಒಂದು ಡಿಫರೆನ್ಸ್ ಅನ್ನು ಮಾಡಬಹುದಾದ ಕಂಪನಿ ಅಂತ ಅನಿಸಿದ್ರೆ ಅದು ಒಳ್ಳೆ ವ್ಯಾಲ್ಯೂ ಕಂಪನಿ ಆಗಬಹುದು, ವ್ಯಾಲ್ಯೂ ಸ್ಟಾಕ್ ಆಗಿ ಮುಂದುವರಿಯಬಹುದು ಅನ್ನೋದನ್ನ ಯೋಚನೆ ಮಾಡಿ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಮುಂದಿನದು ರಿಸ್ಕ್ಸ್ ಅಂಡ್ ಲಿಟಿಗೇಷನ್. ಈ ರಿಸ್ಕ್ಸ್ ಅಂದ್ರೆ ನಾನು ಆಗ್ಲೇ ಒಂದು ಪಾಯಿಂಟ್ ಹೇಳಿದೆ, ಯಾರೋ 3-4 ಜನರಿಂದ 80% ಲಾಭ ಬರ್ತಿದ್ರೆ ಆ ಕಂಪನಿಗೆ ಅಥವಾ ರೆವೆನ್ಯೂ ಬರ್ತಿದ್ರೆ ಅದು ರಿಸ್ಕ್ ಫ್ಯಾಕ್ಟರ್. ಅಂಡ್ ಅವರು ತರ್ತಿರುವಂತಹ ಪ್ರಾಡಕ್ಟ್ಗೆ ಏನೋ ಡಿಮಾಂಡ್ ಇಲ್ಲ, ಔಟ್ ಆಫ್ ಫ್ಯಾಷನ್ ಪ್ರಾಡಕ್ಟ್, ಈ ತರದನ್ನೆಲ್ಲ ತರ್ತಾ ಇದ್ರು ಸಹ ಯೋಚನೆ ಮಾಡಬೇಕಾಗುತ್ತೆ. ಇಷ್ಟು ಹಣವನ್ನ ಹೂಡಿಕೆ ಮಾಡಿ ಯಾವುದೋ ಡಿಮಾಂಡ್ ಇಲ್ಲದ ವಸ್ತುವನ್ನ ತರ್ತಿದ್ದಾರೆ ಅಂದ್ರೆ ಅದು ಅಗೈನ್ ರಿಸ್ಕ್. ಅಂಡ್ ಲಿಟಿಗೇಷನ್ಸ್, ಅವರ ವಿರುದ್ಧ ಟ್ಯಾಕ್ಸ್ ಅನ್ನು ಮೋಸ ಮಾಡಿದ್ದು, ಕಾರ್ಪೊರೇಟ್ ಗವರ್ನೆನ್ಸ್ ಬಗ್ಗೆನೋ
ಯಾವುದೋ ಒಂದು ಕೇಸ್ ಇದೆ ಅಂದ್ಕೊಳ್ಳಿ, ಈಗ IT ಕೇಸ್ಗಳು ಅಥವಾ CBI ಕೇಸ್ಗಳು ಈ ಥರದ್ದಿದ್ದಾಗ ಕಂಪನಿಯ ಮೇಲೆ ಆ ಕೇಸ್ಗಳು ಯಾವ ತರದ ಪ್ರಭಾವ ಬೀರಬಹುದು ಅನ್ನೋದು ಸಹ ಗೊತ್ತಿರಬೇಕಾಗುತ್ತೆ. ಅದು ಫ್ಯೂಚರ್ ನಲ್ಲಿ ಕಂಪನಿಯನ್ನ ಹೇಗೆ ಬಾಧಿಸುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಸೊ ಇದು ಸಹ ಲಿಟಿಗೇಷನ್ಸ್ ಸಹ ಅಂಡ್ ರಿಸ್ಕ್ ಅಂತ ಕಂಪನಿ ಏನನ್ನ ಭಾವಿಸುತ್ತೆ ಅನ್ನೋದು ಸಹ DRHP ಹಾಗೇನೆ RHP ಇದರಲ್ಲಿ ಡೆಫಿನೆಟ್ಲಿ ಲಭ್ಯ ಇರುತ್ತೆ. ಅದನ್ನ ಗಮನಿಸಿ. ಇಷ್ಟೆಲ್ಲ ಆದ ನಂತರದಲ್ಲಿ ನಿಮಗೆ ಈ ಕಂಪನಿ ಮೇಲೆ ವಿಶ್ವಾಸ ಇದ್ದರೆ IPO ಡೀಟೇಲ್ಸ್ ಅನ್ನ ಗಮನಿಸಿ. ಯಾವ ಪ್ರೈಸ್ ರೇಂಜ್ ಇದೆ, ಆಫರ್ ಫಾರ್ ಸೇಲ್ ಅಥವಾ ಯಾವ ತರದ IPO ಇದು, ಎಷ್ಟು ರೇಂಜ್ ನಲ್ಲಿ ನಿಮಗೆ IPO ಪ್ರತಿ ಶೇರ್ಗೆ ಪ್ರೈಸ್ ಮಾಡಲಾಗಿದೆ, ಇಷ್ಟು ವ್ಯಾಲ್ಯೂ ಇದೆಯಾ ಈ ಕಂಪನಿಯ ಶೇರ್ಗೆ ಅನ್ನೋದನ್ನ ಯೋಚನೆ ಮಾಡಿ ನೀವು ಮುಂದುವರಿಬೇಕಾಗತ್ತೆ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಕಳೆದೊಂದು ವಾರದಲ್ಲಿ ಒಟ್ಟು 5 IPOಗಳು ಅಂದ್ರೆ 5 ಕಂಪನಿಗಳು ಪಬ್ಲಿಕ್ಗೆ ಆಫರ್ ಮಾಡಿವೆ ಶೇರ್ಗಳನ್ನ. ಒಟ್ಟು 3,700 ಕೋಟಿಯಷ್ಟು ಹಣವನ್ನ ಆ ಬಂಡವಾಳವನ್ನ ಕಲೆಕ್ಟ್ ಮಾಡಿವೆ. ಅಲ್ಲಿಗೆ IPOಗೆ ಯಾವ ತರದ ಬೂಮ್ ಇದೆ ಅನ್ನೋದನ್ನ ನಾವು ಗಮನಿಸ್ತಿದ್ದೀವಿ. ಕಳೆದ ಒಂದು 5 ವರ್ಷಗಳನ್ನ ಗಮನಿಸಿದ್ರೆ 2017ರಿಂದ ಇಲ್ಲಿವರೆಗೆ IPOಗಳ ಟ್ರೆಂಡ್ ಅನ್ನ ಗಮನಿಸಿದ್ರೆ ಒಂದು ಎಚ್ಚರಿಕೆ ಜೊತೆಗೆ ಒಂದು ಅವಕಾಶ ಎರಡೂ ಕಾಣ್ತಾ ಇದೆ. ಏನದು ಎಚ್ಚರಿಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅವಕಾಶ ಏನು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಯಾವುದೋ ಒಂದು ಕಂಪನಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಆದಾಗ ಬಂಡವಾಳವನ್ನ ಕಲೆಕ್ಟ್ ಮಾಡುತ್ತೆ, ನಿಮ್ಮಂಥವರಿಂದ ಬಿಸ್ನೆಸ್ ಅನ್ನ ಮಾಡ್ಕೊಳ್ತಾ ಹೋಗುತ್ತೆ. ಲಾಭ ಆದರೆ ನಮಗೂ ಲಾಭ, ನಷ್ಟ ಆಯಿತು ಅಂತ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಿಮಗೆ ಸ್ಟಾಕ್ಸ್ ಸಿಕ್ಕಿರುತ್ತೆ. ಲಿಸ್ಟಿಂಗ್ ಗೇನ್ಸ್ ಅನ್ನು ಹೊರತುಪಡಿಸಿ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಅಂದ್ರೆ ಯಾರು ಇಟ್ಕೊಳ್ಳೋದಿಲ್ಲ, ಮಾರ್ಬಿಡ್ತಾರೆ. ಬೇರೆ ಏನಾದರೂ ಹೂಡಿಕೆಯ ಮಾರ್ಗಗಳನ್ನ ಅವರು ಹುಡುಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಲಿಸ್ಟ್ ಆಗಿರುವ ಎಷ್ಟು ಕಂಪನಿಗಳು ಲಾಭ ಕೊಡ್ತಿವೆ, ಎಷ್ಟು ಕಂಪನಿಗಳು ನೆಗೆಟಿವ್ ಆಗಿ ಅಂದ್ರೆ ಈಗ ಲಿಸ್ಟಿಂಗ್ ಡೇನಲ್ಲಿ ಗೇನ್ ಕೊಟ್ಟಿದ್ದವು ಕಳೆದ ಒಂದು 3-4 ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಲಾಭವನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ತಿವೆ, ಇದು ತುಂಬಾ ಇಂಪಾರ್ಟೆಂಟ್. ಅದನ್ನು ನಾವು ಗಮನಿಸಿ ಮುಂದಡಿ ಇಡಬೇಕಾಗುತ್ತೆ. ಯಾಕೆ ಗೊತ್ತಾ, ಇದು ಒಂದು ರೀತಿ ಶಾರ್ಟ್ ಟರ್ಮ್ಗೆ ಯಾವುದೋ ಒಂದು IPL ಮ್ಯಾಚ್ನ ಹಾಗೆ ನಾವು ಇದನ್ನ ನೋಡಬಾರದು. ಇದನ್ನ ಲಾಂಗ್ ಟರ್ಮ್ ವಿಚಾರದಲ್ಲೂ ನಾವು ಗಮನಿಸಬೇಕಾಗುತ್ತೆ. ಯಾಕೆ ಗೊತ್ತಾ, ಹತ್ತತ್ರ 266 ಕಂಪನಿಗಳು 2017ರಿಂದ 2021ರವರೆಗೆ ಲಿಸ್ಟ್ ಆಗಿವೆ. ಇದರಲ್ಲಿ 69% IPOಗಳು ಉತ್ತಮ ಲಾಭವನ್ನ ಕೊಟ್ಟಿರುವಂಥವಿದ್ದವು. ಆದರೆ ಆ 69% ಏನ್ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದ್ವಲ್ಲ, ಆ ಲಿಸ್ಟಿಂಗ್ ಗೇನ್ಸ್ ಮೊಮೆಂಟಮ್ ಅನ್ನ ಹಾಗೆ ಉಳಿಸ್ಕೊಂಡಿದ್ದು ಬರೀ 48%. ಅಲ್ಲಿಗೆ 21% ಕಂಪನಿಗಳು ಲಾಸ್ ಮಾಡಿವೆ. ಇದರ ಬಗ್ಗೆ ನೀವು ತೀರಾ ಜಾಗೃತರಾಗಿರಬೇಕಾಗುತ್ತೆ. ಆ ಕುರಿತ ಕೆಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ, 2017ರಿಂದ ನಾನು ಹೇಳಿದ್ನಲ್ಲ 66% ಕಂಪನಿಗಳು ಪಾಸಿಟಿವ್ ರಿಟರ್ನ್ಸ್, ಅಂದ್ರೆ ಆ ಸಂಖ್ಯೆ 177 ಕಂಪನಿಗಳು ಅಂತ ಆಗುತ್ತೆ. 266 ಕಂಪನಿಗಳಲ್ಲಿ 177 ಕಂಪನಿಗಳು ಉತ್ತಮ ಅಂದ್ರೆ ಪಾಸಿಟಿವ್ ರಿಟರ್ನ್ಸ್ ಅನ್ನು ಕೊಟ್ಟಿವೆ. 0% ಇಂದ ನೀವು ಲೆಕ್ಕ ಹಾಕೊಂಡ್ರು ಪಾಸಿಟಿವ್ ರಿಟರ್ನ್ಸ್ ಅಂತ. 66.6% ನಷ್ಟು ಕಂಪನಿಗಳು ಏನು ಲಿಸ್ಟಿಂಗ್ ಡೇ ಗೇನ್ಸ್ ಅನ್ನು ಕೊಟ್ಟಿದ್ವು ಅವು ಹಾಗೆ ಉಳಿಸ್ಕೊಂಡಿದ್ದು ಈಗ 48-49ವರೆಗೂ ಬಂದಿದೆ. ಇದರಲ್ಲಿ 20%ಗಿಂತಲೂ ಹೆಚ್ಚಿಗೆ ರಿಟರ್ನ್ಸ್ ಕೊಟ್ಟ ಕಂಪನಿಗಳು ಯಾವಪ್ಪ, ಎಷ್ಟು ಇದ್ದಾವೆ, ಆ ಸಂಖ್ಯೆ ಎಷ್ಟು ಅಂತ ನೀವು ಕೇಳಿದ್ರೆ ಅದು ಬರೀ 37 ಕಂಪನಿಗಳು ಮಾತ್ರ. 266 ಕಂಪನಿಯಲ್ಲಿ ಬರೀ 37 ಕಂಪನಿಗಳು 20%ಗೂ ಹೆಚ್ಚು ರಿಟರ್ನ್ಸ್ ಅನ್ನ ಕೊಟ್ಟಿವೆ. ಅದರ ಮೊತ್ತ 13.9% ಅಷ್ಟೇ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನೆಂದ್ರೆ IPOವನ್ನ ನಾವು ಬರೀ ಲಿಸ್ಟಿಂಗ್ ಡೇ ಗೇನ್ಸ್ಗಾಗಿ ಹೂಡಿಕೆ ಮಾಡಿಬಿಡ್ತೀನಪ್ಪ ಅಂತಂದ್ರೆ ನಿಮಗದು ಕೈ ಹಿಡಿಯೋದಿಲ್ಲ. ಉತ್ತಮವಾಗಿ ಆಲೋಚನೆ ಮಾಡಬೇಕು. 20%ಗಿಂತಲೂ ಹೆಚ್ಚಿಗೆ ರಿಟರ್ನ್ಸ್ ಅನ್ನು ಕೊಡುವಂತಹ ಕಂಪನಿ, ಈಗ ಯಾವುದೋ ಒಂದು ಕಂಪನಿ, ಈಗ ರೈಲ್ಟೆಲ್ IPO, ಇಂಡಿಗೋ IPO ಅಥವಾ ಇತ್ತೀಚೆಗೆ MTAR ಬಂದಿದೆ, ಇಂಥವುಗಳೆಲ್ಲ ನಾವು ನೋಡಿದ್ರೆ ಫಂಡಮೆಂಟಲ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಇರುವಾಗ ಬರೀ 20%, 30% ಅಲ್ಲ, 500%, 600% ಬೆಳೆಯೋದಕ್ಕೆ ತಾಕತ್ತಿರುತ್ತೆ. ನಾವೇನ್ ಮಾಡ್ಬಿಡ್ತೀವಿ, ಒಂದು ಲಾಭದ ಲಾಲಸೆಗೆ ಬಿದ್ದುಬಿಡ್ತೀವಿ. ನನಗೆ ಇಷ್ಟು ಬಂದ್ರೆ ಸಾಕೇನೋ ಒಂದು ಸರ್ಕ್ಯುಲೇಷನ್ ಆಗುತ್ತೆ ಅನ್ನೋ ಥರ. ಆ ಥರಕ್ಕೆ ಬೀಳ್ಬೇಡಿ. ಯಾಕೆ ಗೊತ್ತಾ, ನೋಡಿ, ಮುಂಚೆ 2012ರಿಂದ 2016ರವರೆಗೆ ಬರೀ 17 ಸೆಕ್ಟರ್ನ ಕಂಪನಿಗಳು IPOಗೆ ಹೋಗಿದ್ವು. ಆದ್ರೆ 2017ರಿಂದ 21ರವರೆಗೆ 25 ಸೆಕ್ಟರ್ಗಳು ಈಗ ಅಲ್ಲಿ IPOಗೆ ಹೋಗಿರುವ ಮಾಹಿತಿ ನಮಗೆ ಸಿಗ್ತಾ ಇದೆ. ಹೊಸ ಸೆಕ್ಟರ್ನ ಕಂಪನಿಗಳು ಈಗ IPOನಲ್ಲಿ ಉತ್ತಮ ಬಂಡವಾಳವನ್ನ ಈಗ ಕಲೆಕ್ಟ್ ಮಾಡ್ತಾ ಇರೋದಿದೆ. ಅಂಥದ್ರಲ್ಲಿ ಎಷ್ಟರ ಕಂಪನಿಗಳು ಒಂಥರ ಸೂಪರ್ ಹಿಟ್ ಎನ್ನುವಂತೆ ಬೆಳ್ಕೊಂಡು ಹೋಗ್ತಿವೆ ಅದನ್ನು ನಾವು ಗಮನಿಸಬೇಕು. ನೋಡಿ, 19ನೇ ಅಂದ್ರೆ 2019ರ ವಿತ್ತೀಯ ವರ್ಷದಲ್ಲಿ 2 IPOಗಳು ಮಾತ್ರ 20%ಗಿಂತಲೂ ಹೆಚ್ಚಿಗೆ ರಿಟರ್ನ್ಸ್ ಅನ್ನ ಕೊಟ್ಟಿರೋದು. ಅದೇ ಸಂಖ್ಯೆ 2020ರ ವಿತ್ತೀಯ ವರ್ಷದಲ್ಲಿ ನೀವು ನೋಡಿದಾಗ ಬರೀ 6 ಕಂಪನಿಗಳು.
ಜೊತೆಗೆ ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಗೊತ್ತಾ, IPOಗಳಿಗೆ ಹೋಗ್ತಿರುವ ಕಂಪನಿಗಳ ಸಂಖ್ಯೆನೂ ಕಡಿಮೆ ಆಗ್ತಿದೆ. 2018, 2019, 2020 ಈ 3 ವಿತ್ತೀಯ ವರ್ಷಗಳನ್ನು ನೋಡಿದಾಗ ನಾವು 120ಕ್ಕೂ ಹೆಚ್ಚು ಕಂಪನಿಗಳು 2018ರಲ್ಲಿ IPO ಹೋಯಿತು, 19ರಲ್ಲಿ 58 ಕಂಪನಿಗಳು, 2020ರಲ್ಲಿ 34 ಕಂಪನಿಗಳು. ಅಂದ್ರೆ IPOಗೆ ಹೋಗುವಂತಹ ಕಂಪನಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ, ಆದ್ರೆ ಅವರು ಕಲೆಕ್ಟ್ ಮಾಡ್ಕೊಳ್ತಿರುವಂತಹ ದುಡ್ಡು ಹೆಚ್ಚಿಗೆ ಆಗ್ತಾ ಹೋಗ್ತಿದೆ. 2019 ಹಾಗೆಯೇ 20ನ್ನ ಎಕ್ಸಾಂಪಲ್ ಆಗಿ ನೀವು ಪಡ್ಕೊಂಡ್ರೆ 58 ಕಂಪನಿಗಳು IPOಗೆ ಹೋಯ್ತು, 21,286 ಕೋಟಿಯಷ್ಟು ಕಲೆಕ್ಟ್ ಮಾಡ್ಕೊಂಡ್ರು. ಅದೇ 2020-21 ಅಂತ ನಾವು ನೋಡಿದಾಗ ಬರೀ 34 ಕಂಪನಿಗಳು IPOಗೆ ಹೋಗಿದೆ, 21,000 ಕೋಟಿಯಷ್ಟು ಕಲೆಕ್ಟ್ ಮಾಡಿವೆ. ಅಲ್ಲಿಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಅಂದ್ರೆ, ಸಂಖ್ಯೆ ಕಡಿಮೆ ಆಗ್ತಿದೆ, ಆದ್ರೆ 2020ರಲ್ಲಿ ಹೋಗಿರುವಂತಹ ಕಂಪನಿಗಳಿದ್ದಾವಲ್ಲ, ಅವುಗಳಲ್ಲಿ ಅರ್ಧಕ್ಕರ್ಧ ಕಂಪನಿಗಳು, 34ರಲ್ಲಿ ಅರ್ಧ ಕಂಪನಿಗಳು 100 ಕೋಟಿಗೂ ಹೆಚ್ಚು IPOವನ್ನ ಅವರು ಇಶ್ಯೂ ಮಾಡಿರೋದಿದೆ. ಇದರ ಜೊತೆಗೆ ಇನ್ನೊಂದು ಸ್ಟಡಿ ಹೇಳ್ತಾ ಇದೆ, ಭಾರತದಲ್ಲಿ 100ಕ್ಕೂ ಹೆಚ್ಚು ಯೂನಿಕಾರ್ನ್ ಕಂಪನಿಗಳು ಅನ್ಲಿಸ್ಟೆಡ್ ಆಗಿವೆ ಅಂತ. ಅಂದ್ರೆ $1 ಬಿಲಿಯನ್ ಹೆಚ್ಚು ಮೌಲ್ಯದ ಒಂದು ವಹಿವಾಟನ್ನ ಅಥವಾ ಅಷ್ಟು ಕಂಪನಿ ವ್ಯಾಲ್ಯೂಯೇಷನ್ ಹೊಂದಿರುವಂತಹ ಕಂಪನಿಗಳು ಇನ್ನೂ ಲಿಸ್ಟ್ ಆಗಿಲ್ಲ. ಅವುಗಳು ಸಹ ಬಿಗ್ ಪ್ಲೇಯರ್ಸ್ನ ಹಾಗೆ ಎಂಟ್ರಿ ಪಡ್ಕೊಳ್ಳೋ ಸಾಧ್ಯತೆ ಹೆಚ್ಚಿದೆ. ಇದನ್ನ BSE SME ಇಂಡೆಕ್ಸ್ ಸಹ ಹೇಳ್ತಾ ಇದೆ. ನೋಡಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ನ ಮಾಹಿತಿ ಏನ್ ಹೇಳ್ತಿದೆ ಅಂತಂದ್ರೆ, 2018ರಲ್ಲಿ 73% ಇತ್ತು. ಅಂದ್ರೆ ಲಿಸ್ಟ್ ಆಗಿರುವ ಕಂಪನಿಗಳಲ್ಲಿ SME ಕ್ಯಾಟಗರಿಯಲ್ಲಿ ಬರ್ತಿರುವ ಕಂಪನಿಗಳು ಎಷ್ಟು ಅಂತ. ಅದೇ 2020ರಲ್ಲಿ ಆ ಸಂಖ್ಯೆ 55%ಗೆ ಬಂದುಬಿಟ್ಟಿದೆ. ಅಲ್ಲಿಗೆ ತುಂಬಾ ದೊಡ್ಡವರೇ, ದೊಡ್ಡ ಕಂಪನಿಗಳೇ, ಉತ್ತಮ ವ್ಯಾಲ್ಯೂಯೇಷನ್ ಹೊಂದಿರುವಂತಹ ಕಂಪನಿಗಳೇ IPOಗೆ ಹೋಗ್ತಿವೆ. ಹೀಗಾಗಿ ನೀವು ಸಹ ಶಾರ್ಟ್ ಟರ್ಮ್ ಬೆನಿಫಿಟ್ ಅನ್ನೋ ಮನಸ್ಥಿತಿಯಿಂದ ಆಚೆ ಬಂದು ಉತ್ತಮ ವ್ಯಾಲ್ಯೂ IPOಗಳನ್ನ, ಒಳ್ಳೊಳ್ಳೆ ಕಂಪನಿಗಳನ್ನ ಸಬ್ಸ್ಕ್ರೈಬ್ ಆಗಿ. ಇನ್ಫೋಸಿಸ್ 1990ರಲ್ಲಿ IPOಗೆ ಹೋದಾಗ ಏನಿತ್ತು ರೇಟು, ಈಗ ಏನಿದೆ? ಡಿಮಾರ್ಟ್ ಎಷ್ಟಿತ್ತು, ಈಗ ಎಷ್ಟಿದೆ? ನಾವು ಗಮನಿಸ್ತಾ ಹೋದ್ರೆ ಟಾಟಾ ಮೋಟಾರ್ಸ್ ಹೊಸ ಇಂಜಿನ್ಗಳನ್ನ ತರ್ತಾ ಇದೆ, ಹೊಸ ವೇರಿಯಂಟ್ಗಳನ್ನ ತರ್ತಾ ಇರೋದು ನೀವು ಗಮನಿಸ್ತಿದ್ದೀರಿ. ಎಷ್ಟರ ಮಟ್ಟಿಗೆ ಬೆಳಕೊಂಡಿದೆ? ಹೀಗೆ ಟೆಕ್ನಾಲಜಿಯನ್ನ ಫ್ಯೂಚರಿಸ್ಟಿಕ್ ಆಗಿ ಆಲೋಚನೆ ಮಾಡುವಂತಹ ಮುಂದೆ ಡೆಫಿನೆಟ್ಲಿ ಇದಕ್ಕೊಂದು ಬೇಡಿಕೆ ಬರುತ್ತಪ್ಪ ಎನ್ನುವಂತಹ ಕಂಪನಿಗಳನ್ನ, ಆ ಪ್ರಾಡಕ್ಟ್ಗಳನ್ನ ಸ್ಟಡಿ ಮಾಡಿ ನೀವು IPO ಕಡೆಗೆ ಗಮನ ವಹಿಸಬೇಕಾಗತ್ತೆ. ಕೆಲವು ಬಾರಿ ಏನಾಗ್ಬಿಡುತ್ತೆ, ಹೂಡಿಕೆಯ ಪಟ್ಟು ನಮಗೆ ಸರಿಯಾಗಿ ಇಲ್ಲದೆ ಸುಮ್ಮನೆ ಹೂಡಿಕೆ ಮಾಡಿ ಹಣ ಕಳ್ಕೊಳ್ತಿರ್ತೀವಿ. ಅದರ ಬದಲು ನಾಲೆಡ್ಜ್ ಮೇಲೆ ಒಂದ್ಸತಿ ಇನ್ವೆಸ್ಟ್ ಮಾಡಿದ್ರೆ 16 ಬಾರಿ ನೀವು ಮಿಸ್ಟೇಕ್ ಮಾಡಿದ್ರಲ್ಲ, ಅದರ 10ರಷ್ಟು ನೀವು ದುಡಿಯುವ ಅಥವಾ ಇನ್ನೊಮ್ಮೆ ಕಳೆದುಕೊಳ್ಳದಂತೆ ಇರುವ ಚಾಕಚಕ್ಯತೆಯನ್ನಾದ್ರೂ ನೀವು ಬೆಳೆಸ್ಕೊಳ್ತೀರಿ. ಹೀಗಾಗಿ IPO ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಾದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಲರ್ನ್ ರೆಫರಲ್ ಕೋಡ್ ಹಾಕಿ IPO ಕೋರ್ಸ್ ಅನ್ನು ವಾಚ್ ಮಾಡಿ. IPO ಅಷ್ಟೇ ಅಲ್ಲ, ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, ಕೃಷಿ, ಬಿಸ್ನೆಸ್, ನಿಮ್ಮ ಕರಿಯರ್ ಯಾವುದೇ ಆಗಿರಲಿ, ನಿಮ್ಮ ಆಸಕ್ತಿ, ಅದರಲ್ಲಿ ನಂಬರ್ 1 ಆದವರು ಅಥವಾ ಗೆದ್ದವರು ನಿಮಗೆ ಮಾರ್ಗದರ್ಶನ ನೀಡ್ತಾರೆ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ.